ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಂದ ನಮ್ಮ ಊರಿಗೆ ಹೊರಟಿದ್ದೀವಿ. ಅದೇ ಇದು ಫುಲ್ ಡೇ ಲಾಗ್ ಹೇಗಿರುತ್ತಂತ ನೋಡೋಣ ಬನ್ನಿ. ಬೆಳಗಿನ ಜಾವ ನಾವು 5 ಗಂಟೆಗೆ ಬೆಳಗಿನ ಜಾವ ಬಿಟ್ಟಿದ್ವಿ. ಅಲ್ಲಿ ಟಿಫನ್ನು ಹೊರಗಡೆನೆ ಮಾಡಿದ್ವಿ ಅಂತ ಹೊರಗಡೆನೆ ಮಾಡಿದ್ವಿ. ಇಲ್ಲಿ ಜನ ಹೋಗ್ತೀವಿ ಅಂದ್ಕೊಳ್ತಾ ಇದ್ದೀನಿ, ನೋಡಬೇಕು. ನೋಡಿ, ಇಲ್ಲಿ ಬೆಳಗ್ಗೆ ಟ್ರಾಫಿಕ್ ಅಂತೂ ಬೆಳಗಿನ ಜಾವ ಇರೋದಿಲ್ಲಲ್ಲ, ಹಂಗಾಗಿ ನಾವು ಬೇಗನೆ ಬಿಟ್ಟಿರ್ತೀವಿ. ಬೆಳಗಿನ ಜಾವ 5 ಗಂಟೆಗೆ ಬಿಟ್ಟರೆ ಇಲ್ಲಿ ನಾವು ಊರಿಗೆ ಬರುವಷ್ಟರಲ್ಲಿ 2:30-3 ಗಂಟೆ ಆಗಿಬಿಟ್ಟಿರುತ್ತೆ. ಹಾಗೆಯೇ ನಾನು ಇಲ್ಲಿ ವೇದಾಂತು ಮಲ್ಕೊಂಡ್ರೆ ಅಂತ ಬೆಡ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಮೆಜಾನಲ್ಲಿ ಆರ್ಡರ್ ಮಾಡಿದ್ರು ನಮ್ಮ ಹಸ್ಬೆಂಡು. ಮತ್ತು ಅದು ಏರ್ ಹಾಕ್ಬೋದು, ಅಂದರೆ ನೀವು ಬೇಕಂದಾಗ ಏರ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಡಿಕ್ಕಿನಲ್ಲೂ ಇಟ್ಕೋಬೋದು. ನಿಮಗೆ ಬೇಕಂದಾಗ ಯೂಸ್ ಆಗುತ್ತೆ. ಡಿಕ್ಕಿನಲ್ಲಿ ಎತ್ತಿಡ್ಬೋದು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ಹಾಗೆ ನಾವು ಟಿಫಿನ್ ಮಾಡಬೇಕು ಅಂತ ಇಲ್ಲಿ ಸಾಯಿ ಪ್ಯಾಲೇಸ್ ಅಂತ ಹೋಟೆಲಿತ್ತು. ತುಂಬಾ ರಶ್ ಇತ್ತು ಫ್ರೆಂಡ್ಸ್, ನೋಡ್ಬೋದು ನೀವು. ಒಂದು ಸೀಟು ಖಾಲಿ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಹಾಗೆ ನಾವು ಸ್ವಲ್ಪ ಹೊತ್ತು ಹೊರಗಡೆನೇ ವೇಟ್ ಮಾಡಿದ್ವಿ. ವೇದಾಂತಗೂ ಇಲ್ಲಿ ಪಪ್ಪಿ ಇತ್ತಲ್ಲ, ಅದು ಡಾಗ್ನ ನೋಡಿಕೊಂಡು ಹಾಗೆ ನೋಡ್ಕೊಂಡು ನಿಂತ್ಬಿಟ್ಟ. ಅದು ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಹಾಗೆ ದೂರಿಂದಾನೇ ನೋಡ್ತಾ ಇದ್ದ. ಅವನಿಗೆ ಈ ಥರ ನಾಯಿ ಇತ್ತು ಅಂದರೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ನೋಡ್ಬೋದು ತುಂಬಾ ರಶ್ ಇತ್ತು. ಇರಲಿ ಅಂತ ಹಾಗೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಸೂಪ್ ಸಿಕ್ತು. ಆಮೇಲೆ ಇಡ್ಲಿ ಮತ್ತು ದೋಸೆನ ಆರ್ಡರ್ ಮಾಡಿದ್ವಿ. ಹಾಗೆಯೇ ಟಿಫಿನ್ ಮಾಡಿಕೊಂಡು ಮತ್ತೆ ವಾಪಸ್ಸು ಗಾಡಿ ಹತ್ತಾ ಇದ್ವಿ. ಅವರೂ ಅಲ್ಲೇ ಇದ್ದರು. ಹಿಂಗಾಗಿ ಡಾಗು ನೋಡ್ರೆ ತಾಲಿ ನಿಂತ್ಬಿಟ್ಟ. ಎಲ್ಲಿ ಕಾಣಿಸ್ತಲ್ಲ ಅಲ್ಲಿ ಅವನಿಗೆ ಅದ್ರ ಜೊತೆ ಆಡಬೇಕು ಅಂತಾನೆ ಹಿಂಗೆ ಹಠ ಮಾಡಿಬಿಡ್ತಾನೆ. ನೋಡ್ಬೋದು ನೀವು, ಟಚ್ ಮಾಡ್ಲಿಕ್ಕಂದ್ರೆ ಹೋಗೋದೇ ಇಲ್ಲ ಅವನು. ಗಾಡಿ ಹತ್ತಿದೋ ಆಯ್ತು. ಏನು ತಿಂದಿ? ಏನು ತಿಂದೆಪ್ಪ? ಏನು ತಿಂದಿ? ಏನು ತಿಂದಿ? ಇದು ಸೆಕೆಂಡ್ ಟೈಮ್ ನಾವು ಬೆಂಗಳೂರಿಂದ ಈ ಥರ ಕಾರಲ್ಲಿ ಜರ್ನಿ ಮಾಡೋದು. ಫಸ್ಟ್ ಟೈಮ್ ಬಂದಾಗ ತುಂಬಾ ಸುಸ್ತು ಅನ್ನಿಸ್ತಾಯಿತ್ತು. ಈ ಸಲ ಹಾಗೇನು ಅನಿಸಲಿಲ್ಲ, ತುಂಬಾ ಆರಾಮಾಗಿ ಬಂದ್ವಿ. ಹಾಗೆಯೇ ವೇದಾಂತನು ಆರಾಮಾಗಿ ಆಟ ಆಡಿಕೊಂಡು, ಹಾಗೆ ಬಿಸಿಲಲ್ವ, ಹೀಗಾಗಿ ನಾವು ಅಲ್ಲಿ ಬಾದಾಮ್ ಶೇಕ್ ತೊಗೊಂಡ್ವಿ ರೋಡ್ ಸೈಡಲ್ಲಿ. ಅದು ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟು. ವೇದಾಂತ ಮಲ್ಕೊಂಡಿದ್ದ. ಆಮೇಲೆ ಎದ್ದ ತಕ್ಷಣ ಅವನಿಗೂ ಒಂದು ಕುಲ್ಫಿ ತೊಗೊಂಡ್ವಿ. ಈ ಬಿಸಿಲಿಗಂತೂ ಕೋಲ್ಡ್ ಬೇಕಂತ ಅನಿಸುತ್ತೆ. ಹೀಗೆ ಐಸ್ ಕ್ರೀಮು, ಈ ಥರ ಕೂಲ್ ಡ್ರಿಂಕ್ಸು ಏನಾದರೂ ತೊಗೋಬೇಕು ಅನ್ಸುತ್ತಲ್ಲ, ಹೀಗಾಗಿ ನಾವು ಬಾದಾಮ್ ಶೇಕ್ ತೊಗೊಂಡ್ವಿ. ಹಾಗೆ ಇಲ್ಲಿ ನಾವು ವಿಜಯ ಕರದಂಟು ಅಮೀನ್ಗಢದ ಫೇಮಸ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ, ಈ ಸಾರಿನೇ ತೊಗೊಂಡ್ರಾಯ್ತು ಅಂತ ತೊಗೊಂಡ್ವಿ. ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಟೈಮ್ ಓದಿದ್ವಲ್ಲ, ಆ ರೀತಿ ಟೇಸ್ಟನ್ನು ಕೊಡಲಿಲ್ಲ. ಮನೆಗೆ ಹೋಗಿ ಟೇಸ್ಟ್ ಮಾಡಿದ್ರೆ ಆವಾಗ ಗೊತ್ತಾಯಿತು. ಹಾಗೆ ತೊಗೊಂಡ್ವಿ.
ಹಾಗೆ ಕೂಲ್ ಡ್ರಿಂಕ್ಸು ಮತ್ತು ವೇದಾಂತ್ಗೆ ಬಾದಾಮ್ ಮಿಲ್ಕ್. ಎಲ್ಲಿ ಚಂಬ? ಕೊಡರಾಗ ಅವನ್ಗೆ ಹೆಂಗ್ ಹೊಡಿದ ಪಾಪ? ಹೊಡಿ ಪಾಪ ಹೊಡಿ. ಏನ್ ಮಾಡೋದು? ನಾವು ಹೋಗ್ತಾ ದಾರಿಲಿ ಅಮ್ಮನ ಮನೆ ಇತ್ತು, ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ನಾವು ವಾಪಸ್ಸು ನಮ್ಮೂರಿಗೆ ಬರ್ತಾಯಿದ್ದೀವಿ. ಹಾಗೆ ಇದು ನಮ್ಮದು ಡಿ-ಮಾರ್ಟ್ ಫಸ್ಟ್ ಬ್ರಾಂಚು. ಈಗ ನಾವು ನಮ್ಮ ಹಸ್ಬೆಂಡು ಸ್ವಲ್ಪ ವರ್ಕ್ ಇದೆ ಅಂತ ಹಿಂಗಾಗಿ ಊರಿಗೆ ಬಂದಿದ್ವಿ. ಸೆಕೆಂಡ್ ಬ್ರಾಂಚು ಓಪನ್ ಮಾಡ್ಲಿಕ್ಕತ್ತಾರಲ್ಲ, ಹೀಗಾಗಿ ಅದ್ರದ್ದು ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಅದನ್ನು ಮುಗಿಸ್ಕೊಂಡು ಹೋದರೆ ಆಯಿತು ಅಂತ ಸ್ವಲ್ಪ ದಿನಕ್ಕೆ ರಜೆ ತೊಗೊಂಡು ಹಾಗೆ ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ, ಹೀಗಾಗಿ ಊರಿಗೆ ಬಂದಿದ್ವಿ. ಸೆಕೆಂಡ್ ಬ್ರಾಂಚ್ದು ಇನ್ನೂ ವರ್ಕು ಕಂಪ್ಲೀಟ್ ಆಗಿಲ್ಲ, ಅದು ಇನ್ನೂ 1-2 ಮಂತ್ಸಲ್ಲಿ ರೆಡಿ ಆಗುತ್ತೆ. ಇನ್ನೂ ವರ್ಕ್ ನಡೀತಾ ಇದೆ, ನೀವು ನೋಡ್ಬೋದು. ಇದು ಮೊದಲನೇ ಅಂಗಡಿಗಿಂತ 2 ಪಟ್ಟು ದೊಡ್ಡದಾಗಿದೆ. ಹಾಗೆಯೇ ಹಾಯ್ ಮಾಡಪ್ಪ, ಹಾಯ್. ಇಲ್ಲೆಲ್ಲ ನೀವು ನೋಡ್ಬೋದು, ಇನ್ನೂ ಪ್ರೊಸೆಸಿಂಗ್ ಇದೆ ವರ್ಕ್ ಎಲ್ಲನೂ. ಹಾಯ್. ಹಾಗೆ ನಾವು ನೋಡಿರಲಿಲ್ಲ, ಅದಕ್ಕೇ ನೋಡಲಿಕ್ಕೆ ಬಂದಿದ್ವಿ.
ಓಡಾಡ್ಬೇಡ, ಡ್ಯಾನ್ಸ್ ಮಾಡ. ಹಾ ಈ ಕಡೆ ಚಂದ ಬರ್ತಲ್ಲ ಆದ್ರ ಅಲ್ಲಿ ಏನಾರ ಆಗ್ಬೇಕ. ಹಂಗೆ ಯಾವತ್ತು ನನ್ನ ನಾದಿನಿ ಮಗಳದು ಬರ್ಡೇ ಇತ್ತು, ಹೀಗಾಗಿ ಊರಿಗೆ ಹೋಗೋದಂತ ಅವರನ್ನು ಇಲ್ಲಿ ಕರೆಸಿದ್ವಿ. ತುಂಬಾ ಚೆನ್ನಾಗಾಯಿತು ಬರ್ಡೇ ಅಂತೂ. ಎಲ್ರು ಒಂದೇ ಕಡೆ ಸೇರಿದ್ರಿಂದ ಚೆನ್ನಾಗಾಯಿತು. ಮತ್ತು ಹಾಗೆ ನಾವು ಊಟಕ್ಕಂತ ಕಾಜು ಮಸಾಲೆ ಮತ್ತು ವೆಜ್ ಫ್ರೈಡ್ ರೈಸು ಈ ರೀತಿ ಮಾಡಿದ್ವಿ. ಊಟನೂ ಚೆನ್ನಾಗಿತ್ತು. ಹಾಗೆ ನಾವು ವೇದಾಂತ್ ಮತ್ತು ಸಾಮಾನ್ಯ ಕೇಕ್ ಕಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಸೋನಿ ಸೀದಾ ಕಣ್ ಮಾಡಿ ಇಲ್ಲಿ ನೋಡಿ.
ನಮ್ಮದ ಒಂದು ಪುರಸ್ಕಾರ. ವಿಡಿಯೋದಾಗ ಹೆಂಗ್ ಕಾಣತ್ತ ಒಂದು ಕ್ವಾರ್ಟರ್ ಹಾಕಿ ಪ್ಲಸ್ 2 ಆಗಿದೆ. ಅಲ್ಲಿ 2 ಬರ್ತಾರೋ 3 ಬರ್ದಾಗಲಿ 2 ಬರಿಬಿಟ್ಟು ಮತ್ತೆ ಹಿಂಗಾಗಿ ಏನು ಹಾಕೇ ಇಲ್ಲ. ಹಂಗ ಹಚ್ಚಿರೋ 1 ಪ್ಲಸ್ ರಾಂಗ್ ಹಂಗಲ್ಲ. ಈಗ ನನ್ನ ಕಡೆ 2 ಚಾಕ್ಲೇಟ್ ಅದಾವ. ಮತ್ತೆ ನನಗೆ ಒಂದು ಸ್ಟ್ರೈಕ್ ಕೊಟ್ಟೆ. ನನ್ನ ಕಡೆ ಎಷ್ಟು ಇತ್ತು? 0 ಇತ್ತು. ಅದು 0 ಬರ್ಬೇಕು. 0 ಬರ್ಲಿಕ್ಕೆ 4 ಬರ್ಬೇಕು. ಅಷ್ಟು ರಾಂಗ ಬಂದ್ಬಿಟ್ಟಾಳ. ಏನು ಗೊತ್ತಿಲ್ಲ. ಇದೊಂದು ಆಗಲೇನು ಆಗಲ್ಲ ಆಗುತ್ತೆ. ಅದ ಆತ ಈಗ ಬರೋಲ್ಲ. ಆತ ಈಗ ಈಶಾ ಹಿಂಗ್ ಬರ್ಬೇಕಲ್ಲ. ಒಟ್ಟ ಏನು ಬರಲೇ ಇಲ್ಲ. ಊರಾಗ ಊಟ ಬರಿಬಿಟ್ಟ ಖುಷಿ ಅದ. ಏತ ಬರಿಬಿಟ್ಟ 5 ಬರ್ದಾನ. 5 ಬರಿಬಿಟ್ಟ 12 ಬರ್ದಾನ. 12 ಬರಿಬಿಟ್ಟ ಹಾ ಬರ್ದಾನ. ಒಟ್ಟ ಏನೇನು ಬರಾಗಿಲ್ಲ. ಆಗಣ ಆಗಣ ಆಲಾತ ಆತ ಇದು ಆಲ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸಿ ಯು. ಟೇಕ್ ಕೇರ್.